ಆ ಯೋಗಿ ವೇಮನ್ನ ಜಯಂತಿಯನ್ನ ಅರ್ಥಪೂರ್ಣವಾಗಿ ಕಾರ್ಯಕ್ರಮನ ಕೆಜಿಎಫ್ ತಾಲೂಕಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂತ ಒಂದು ಗೌರವನ್ನ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಅನ್ನುವಂತ ಒಂದು ಹೆಮ್ಮೆ ಕೂಡ ನನಗೂ ಇದೆ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಇವತ್ತು ಸಮಾಧಾನ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೇಗೆ ಬದಲಾವಣೆ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು ಅನ್ನೋದ್ರ ವಿಚಾರದಲ್ಲಿ ಯಾರು ಏನು ಮನಸ್ಸಿನ ಅನಿಸಿಕೆಗಳನ್ನ ಹೇಳ್ತೀರಾ ಅದನ್ನ ತಪ್ಪಾಗಿ ಯೋಚನೆ ಮಾಡೋಣ. ಅದರಲ್ಲಿ ಭಾಗದ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಮಾದರಿಯಾಗಿ ನಡೆದಂತ ಕುಟುಂಬದ ಕುಡಿಯೋರು ವೆಂಕಣ್ಣವರು ಇವತ್ತು ನಮ್ಮ ಜೊತೆಯಲ್ಲಿರುವಂತದ್ದು ಕೂಡ ನಮಗೆ ಕೆ.ಸಿ. ರೆಡ್ಡಿ ಅವರ ಕುಟುಂಬದವರು ಎಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು ನಮ್ಮ ಜೊತೆಯಲ್ಲಿ ಅವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಬಹಳ ವರ್ಷಗಳ ಕಾಲ ನಮ್ಮ ಒಡನಾಟದಲ್ಲಿ ಜನರ ಸೇವೆ ಮಾಡೋದಕ್ಕೆ ಮಾರ್ಗದರ್ಶನ ನೀಡ್ತಾ ನಮಗೆ ಶಕ್ತಿಯನ್ನು ತುಂಬುತ್ತಾ ಸೋದರರಾಗಿ ಗಟ್ಟಿಯಾಗಿ ನಿಂತಿರುವಂಥ ಅಪ್ಪಿರೆಡ್ಡಿ ಇರ್ಬೋದು, ರಾಧಾಕೃಷ್ಣ ಅವರು ಇರ್ಬೋದು, ಪದ್ಮನಾಭ ರೆಡ್ಡಿ ಅವರು ಇರ್ಬೋದು, ವಿಜಯರಾಘವ ರೆಡ್ಡಿ ಅಣ್ಣವ್ರು ಇರ್ಬೋದು, APMC ಅಧ್ಯಕ್ಷರಾಗಿರ್ಬೋದು, ಗೌರವ ಅಧ್ಯಕ್ಷರಾಗಿದ್ದಾರೆ ಅವರು ಪದ್ಮನಾಭ ರೆಡ್ಡಿ ಅವರು, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ರಾಧಾಕೃಷ್ಣ ಅವರು, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿದ್ದಾರೆ, ತಾಲೂಕಿನ ಗೌರವ ಅಧ್ಯಕ್ಷರು ಮತ್ತೆ ಅಧ್ಯಕ್ಷರು ಸಂಘದ ಅಧ್ಯಕ್ಷರಾಗಿರುವ ಪ್ರಸನ್ನ ಅವರು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಅಧ್ಯಕ್ಷರಾಗಿರುವಂತಹ ರಾಮಕೃಷ್ಣ ರೆಡ್ಡಿ ಅವರು ಕೂಡ ಡೆವಲಪ್ಮೆಂಟ್ KGF ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಾಗಿದ್ದರು. ಆ ಥರ ಎಲ್ಲಾನು ಜವಾಬ್ದಾರಿ ಸ್ಥಾನಗಳನ್ನ ಅಲಂಕರಿಸಿ ಶಕ್ತಿ ತುಂಬಿ ತಮ್ಮ ಕಾಲ ಮಿತಿಯಲ್ಲಿ ಏನೇನು ಸೇವೆ ಮಾಡಲಿಕ್ಕೆ ಆಗತ್ತೆ, ಸಾಧನೆಯನ್ನ ಮಾಡಲಿಕ್ಕೆ ಆಗತ್ತೆ ಮಾಡಿ ಜನರಲ್ಲಿ ಅವ್ರದೇ ಆದ ಒಡನಾಟ, ಸೇವೆಯ ಮನೋಭಾವದಲ್ಲಿ ಸೇವೆ ಮಾಡಿಕೊಂಡು ಕ್ಷೇತ್ರದಲ್ಲಿ ಗೌರವವಾಗಿ ನಡ್ಕೊಂಡು ಬಂದಿರುವಂಥವ್ರು ಮತ್ತೆ ಜನಸೇವೆ ಮಾಡೋದಲ್ಲೂ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ತುಂಬಾ ಅರ್ಥಪೂರ್ಣವಾಗಿರುವಂತಹ ಒಂದು ಸಂಘಟನೆಯನ್ನ ಮಾಡಿದ್ದಾರೆ. ಅದಕ್ಕೆ ಸಂಘಟನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅರ್ಥ ಅಥವಾ ವೈಭವ ಬರೋದು ಜನರು ಅಭಿಮಾನದಿಂದ ಬಂದಾಗ, ಆ ಕಾರ್ಯಕ್ರಮಕ್ಕೆ ಅರ್ಥ ತುಂಬಿದಾಗ, ಆ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ವೈಭವ ಬರುತ್ತೆ. ನಾವು ಏನೇ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ಭಕ್ತರು ಬರದೇ ಇದ್ದಾಗ ದೇವಸ್ಥಾನ ಎಷ್ಟೇ ಚೆನ್ನಾಗಿ ಕಾಣ್ತಾ ಇದ್ರು ಕೂಡ ಭಕ್ತರು ದೇವರ ದರ್ಶನ ಪಡೆಯೋದಕ್ಕೆ ಬರದೇ ಇದ್ದಾಗ ಆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳಾಗಲ್ಲ. ಅದೇ ರೀತಿ ಯಾವುದೇ ಕಾರ್ಯಕ್ರಮ ಚೆನ್ನಾಗಾಗಬೇಕು, ಅರ್ಥಪೂರ್ಣವಾಗಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆ ದಿನ ಅಲ್ಲಿನ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸು ನೀವು ಬಂದು ಆಶೀರ್ವಾದ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಹೊರಗಡೆ ಎಲ್ಲೇ KGF ತಾಲೂಕು ಅಂತ ನಿಮ್ಮನ್ನು ಗುರ್ತಿಸಿದ್ಮೇಲೆ ನೀವು ಬೇರೆ ಎಲ್ಲೇ ಕಾರ್ಯಕ್ರಮನ ಬಹಳ ಚೆನ್ನಾಗಿ ಮಾಡಿದ್ರು ಅದ್ರ ವೈಭವನೇ ಬೇರೆ, ಇದ್ರ ವೈಭವನೇ ಬೇರೆ. ಈ ವೈಭವಕ್ಕೆ ತುಂಬಾ ಅರ್ಥ ಇದೆ, ಬೆಲೆ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಏನೇ ವಿಚಾರಗಳಲ್ಲಿ ನನ್ನ ಜೊತೆ ಗುರ್ತಿಸ್ಕೊಂಡಿರುವಂತವ್ರು ಏನು ಗೌರವವಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದರೆ ಅದನ್ನ ಕಾಯ ವಾಚ ಶ್ರದ್ಧೆಯಿಂದ ಮಾಡಿ ನಡೆದಿರುವಂತವಳು. ಒಬ್ಬರು ಬೆರಳು ತೋರಿಸಿ ನನ್ನನ್ನ ಚುಚ್ಚಿ ಮಾತಾಡೋ ಮಟ್ಟಕ್ಕೆ ನಾನು ಯಾವತ್ತೂ ನನ್ನನ್ನ ಗುರ್ತಿಸ್ಕೊಂಡಿಲ್ಲ. ಅದಾಗಿ ತಪ್ಪೇನಾದ್ರೂ ಆಗಿದ್ರೆ ಖಂಡಿತವಾಗಿ ತಿದ್ಕೊಂಡು ಹೋಗುವಂತ ಕೆಲಸ ಖಂಡಿತ ಮಾಡ್ತೀನಿ. ನನ್ನನ್ನ 10 ವರ್ಷ ಅಲ್ಲ 15 ವರ್ಷಗಳ ಮೇಲೆ ತನ್ನ ತಂಗಿ ಆಗೋ ತಪ್ಪು ಮಾಡಿದ್ರು ತಿದ್ಕೊಂಡು ತನ್ನ ಭುಜಗಳ ಮೇಲೆ ಎತ್ಕೊಂಡು ಬಂದಿರೋಂಥವ್ರಿಗೆ ನಾವು ಅಷ್ಟು ಮಾತ್ರ ಗೌರವ ಕೊಡದೇವರ ತಪ್ಪು ಆಗಲ್ಲ. ಖಂಡಿತವಾಗಿ ಎಲ್ಲೂ ನನ್ನನ್ನು ನಂಬಿರೋರ್ನ ಯಾವತ್ತು ನನ್ನ ಉಸಿರಿರೋರ್ಗು ತಲೆ ಬಗ್ಸೋಂತ ಕೆಲಸ ಯಾವತ್ತೂ ಮಾಡಲ್ಲ, ತಲೆ ಎತ್ತಿ ನಡೆಯುವಂತ ಕೆಲಸನೇ ಮಾಡ್ತೀನಿ ನಾನು. ಅಷ್ಟು ದೊಡ್ಡ ವ್ಯಕ್ತಿ ಆಗದೆ ಹೋದ್ರು ಕೂಡ ನಂಬಿರೋ ಅಂತವ್ರ ಹತ್ರ ಗೌರವ ಉಳಿಸ್ಕೊಳ್ಳೋ ಅಂತ ಕೆಲಸ, ಸೇವೆ ಮಾಡುವಂತ ಮನೋಭಾವನ ಬೆಳೆಸ್ಕೊಂತೀನಿ. ಯಾಕಂದ್ರೆ ಇದು ಬಹಳ ಪವಿತ್ರತೆಯನ್ನ ಪಡೆದಿದೆ. ಈ ಪುಸ್ತಕ ಇರ್ಬೋದು, ಅವರ ಜೀವನ ಚರಿತ್ರೆ ಇರ್ಬೋದು, ಮಹಾಯೋಗಿ ಅವರ ಜೀವನ ಚರಿತ್ರೆನ ನಾನು ಓದಿಲ್ಲ, ಆದ್ರೆ ಅವರ ಪದ್ಯದಲ್ಲಿ, ಅವರ ಭಾವನೆಗಳಲ್ಲಿ, ಅವರ ಬದುಕಿನ ಅರ್ಥದಲ್ಲಿ ಬಹಳ ವಿಚಾರವಂತಿಕೆ ಇದೆ. ಅದನ್ನ ಸ್ವಲ್ಪ ನಾವು ಮೈಗೂಡಿಸ್ಕೊಂಡ್ರೆ
ಖಂಡಿತವಾಗೂ ಯಾರು ಏನೇ ಅವಮಾನ ಮಾಡಿದ್ರು ಅದು ನಮ್ಗೆ ಅವಮಾನ ಅನ್ಸಲ್ಲ, ಅದು ನಮ್ಗೆ ಮಾರ್ಗದರ್ಶನ ಅನ್ಸುತ್ತೆ. ಖಂಡಿತವಾಗೂ ಆ ದಾರಿಯಲ್ಲಿ ನಡೆದಾಗ ಖಂಡಿತವಾಗೂ ನಾವು ಇನ್ನೂ ಏನು ನಿರೀಕ್ಷೆಗೆ ಮೀರಿರುವಂತ ಕೆಲಸ ಸಾಧನೆ ಮಾಡ್ಬೋದು ಅನ್ನುವಂಥ ಮನೋಭಾವನ ಬೆಳೆಸ್ಕೊಂತೀವಿ ಅಂತ ಹೇಳ್ತಾರೆ. ಏನೇ ತಪ್ಪುಗಳಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಬಂದಾಗ ಖಂಡಿತ ತಿದ್ಕೊಳ್ಳುವಂತ ಪ್ರಯತ್ನ ಮಾಡಿ, ಸೇವಾ ಮನೋಭಾವನ ಜಾಸ್ತಿ ಮಾಡ್ಕೊಂಡಾಗ ಇವೆಲ್ಲದಕ್ಕೂ ಏನೇನು ಅಡೆತಡೆಗಳಿದಾವೆ, ಏನು ಮನಸ್ಸುಗಳಲ್ಲಿ ಕಷ್ಟ ಆಗ್ತಾ ಇದೆ ಅಂತದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀವಿ. ಮಾತೆ ಮನುಷ್ಯನ್ಗೆ ಮದ್ದಾಗಲ್ಲ, ಕೆಲಸನೂ ಕೂಡ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸುತ್ತೆ. ಆ ಕೆಲಸ ಮನುಷ್ಯರ ಕಾಯಿಲೆಗಳಿಗೆ ಭಾವನೆಗಳಿಗೆ ಮದ್ದಾಗುತ್ತೆ. ಆ ನಿಟ್ಟಿನಲ್ಲಿ ನಿಂತು ಸೇವಾ ಮನೋಭಾವದಿಂದ ಕೆಲಸ ಮಾಡ್ತೀನಿ, ಎಲ್ಲರ ಗೌರವನ ಉಳಿಸ್ಕೊಂತೀನಿ ಅಂತ ನಾನು ಈ ದಿನ, ಈ ಒಳ್ಳೆ ದಿನ, ರೇವಣ್ಣ ಅವರ 614ನೇ ಜನ್ಮ ದಿನೋತ್ಸವ ದಿನ, ಮಲ್ಲಮ್ಮನವರನ್ನ ನೆನೆಸಿ ನಾನು ಕಾರ್ಯಸಿದ್ಧಿಗೆ ನನಗೆ ಇವರೆಲ್ಲರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ನಾನು ನನ್ನ ಮನಸ್ಸಿಂದ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೈ ಭಾರತ್ ಮಾತೆ, ಜೈ ಭಾರತ್.